ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಿಜವಾಗ್ಲೂ ಈ ಚಾನಲ್ನ ನೋಡೋರಾಗಿದ್ದರೆ, ಅದೇ ರೀತಿ ಈ ಚಾನಲ್ನ ಮಧ್ಯದಿಂದ ವೀಕ್ಷಣೆ ಮಾಡೋರಾಗಿದ್ದರೆ ನಾನು ನಿಮ್ಮೆಲ್ಲರಿಗೂ ಒಂದೇ ಹೇಳೋದು, ಎಲ್ಲೂ ಕೂಡ ಯಾವತ್ತೂ ಕೂಡ ನಾನು ನನ್ನ ತಮ್ನೇಲ್ನ ಬ್ಯಾಡಾಗಿ ಹಾಕಲ್ಲ. ನಾನು ಆ ತಮ್ನೇಲಿಗೆ ಹಾಕುವಂಥ ವರ್ಡ್ಸ್ ಇರ್ಬೋದು, ಯಾವುದೇ ಒಂದಿರ್ಬೋದು, ತುಂಬ ನಾನು ಯಾವತ್ತೂ ತಪ್ಪಾಗಿ ಹಾಕಿದಂಥ ಹೆಣ್ಮಗಳೇ ಅಲ್ಲ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಒಂದು ಸ್ಟೋರಿ ನೋಡಿದೆ ಆಯಿತಾ. ನಿನ್ನೆ ನಮ್ಮ ಕಾವ್ಯ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಫೈನಲಿಸ್ಟ್ ಆದಂತಹ ನಮ್ಮ ಕಾವ್ಯ ಅವರು ಒಂದು ಸ್ಟೋರಿ ಹಾಕಿದ್ರು, ಸರಿಯಾ? ಆ ಸ್ಟೋರಿನ ನೋಡಿದಾಗ ಅದರಲ್ಲೊಂದು ವಿಡಿಯೋ ಬೈಟ್ ಇದೆ. ಒಬ್ಬ ಅಭಿಮಾನಿ ಅಂತಾನೆ ವಿಡಿಯೋ ಮಾಡ್ಕೊಳ್ತಾ ಇದ್ದಾನೆ. ಅದು ಪಾಪ ಅವರು ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇದ್ದಾರೆ. ನಮ್ಮ ಕಾವ್ಯ ಅವರು ಕೆಳಗಡೆ ಕಾರ್ ತೆಗೆದು ಹೋಗೋಕ್ಕೆ, ಅವರ ಬ್ರದರು ಮತ್ತು ಕಾವ್ಯ ಅವರು ಕಾರ್ ತೆಗೆದು ಹೋಗೋಕ್ಕೆ ಇದ್ದಾರೆ. ಒಬ್ಬ ಅಭಿಮಾನಿ ಒಂದು 2-3 ಜನ ಅಭಿಮಾನಿಗಳು ವಿಡಿಯೋ ಮಾಡ್ಕೊಳ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಕಾವ್ಯ ಅವರು ಪ್ಲೀಸ್ ಮಾಡಬೇಡಿ ಅಂತ, ಆಯಿತಾ. ಅದನ್ನು ಆ ವಿಡಿಯೋ ಮಾಡ್ಕೊಂಡಾದ್ಮೇಲೆ ಅದನ್ನು ಬೇರೆ ಥರ ಕಂಪ್ನಿಯಲ್ಲಿ ಹಾಕಿ, ಅಂದರೆ ಅವ್ರು ಹೇಳುವ ಪ್ರಕಾರ, ನಮ್ಮ ಕಾವ್ಯ ಅವ್ರು ಹೇಳುವ ಪ್ರಕಾರ ಅದನ್ನು ಬೇರೆ ಥರ ತಮ್ನೇಲ್ ಹಾಕಿ, ಅಂದರೆ ಕಾವ್ಯ ಅವರು ಅವರ ಫ್ಯಾನ್ ಮೀಟಲ್ಲಿ ಹೀಗೆ ನಡ್ಕೊಂಡ್ರು ಅನ್ನೋದನ್ನು ಏನೋ ಬೇರೆ ರೀತಿ ತಮ್ನೇಲ್ ಹಾಕಿ ಅದನ್ನು ಮಾಡಿದ್ದಾರೆ. ಅದು ಬೇಜಾರಾಗಿ ಕಾವ್ಯ ಅದನ್ನು ಸ್ಟೋರಿಯಾಗಿ ಹಾಕಿದ್ರು. ನಿಜವಾಗ್ಲೂ ಆ ವಿಡಿಯೋ ನೋಡಿದಾಗಲ ಅನಿಸುತ್ತೆ ನನಗೆ, ಫ್ಯಾನ್ಸ್ ಆಗಿ ತಪ್ಪಲ್ಲ, ದಬ್ಬಾಳಿಕೆ ಮಾಡಬೇಡಿ. ದಬ್ಬಾಳಿಕೆ ಮಾಡೋ ರೈಟ್ಸು ನಿಮ್ಗೆ ಯಾರಿಗೂ ಇಲ್ಲ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಯಾವರೇ ನಿಮ್ಮ ಮನೆ ಸೊತ್ತಲ್ಲ, ನೀವೇನು ಅವ್ರಿಗೆ ಊಟ ಹಾಕಲ್ಲ, ಆಯಿತಾ. ದಬ್ಬಾಳಿಕೆ ಮಾಡಬೇಡಿ, ರೆಸ್ಪೆಕ್ಟ್ ಕೊಡಿ, ಆಯಿತಾ. ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಫಿನಾಲೆ ತನಕ ಬಂದಂತಹ ಕಾವ್ಯ ಅವರು ಈ ಮಟ್ಟಕ್ಕೆ ಬರೋಕ್ಕೆ, ಆಯಿತಾ, ತುಂಬಾ ಕಷ್ಟಪಟ್ಟಿರ್ತಾರೆ. ತುಂಬ ಅಂದರೆ ತುಂಬಾ. ನೀವು ಫ್ಯಾನ್ಸು ಓಕೆ, ಒಪ್ಕೊಳ್ಳೋಣ. ನೀವು ಮಾತನಾಡೋ ವಿಧಾನ, ನಿಮ್ಮ ಟೋನು, ಆಯಿತಾ, ಅದು ಕರೆಕ್ಟಾಗಿರಲಿ ಅನ್ನೋದನ್ನು ನಾನು ಹೇಳ್ತೀನಿ. ಆ ವಿಡಿಯೋದ ಅಲ್ಲಿ ನೋಡಿದ್ರೆ ನಿಮಗೆ ಭಯ ಆಯಿತಾ ಅನ್ನೋದನ್ನು ಕೇಳ್ತಾನೆ. ಅದಕ್ಕೆ ತುಂಬ ತಾಳ್ಮೆಯಿಂದ ಕಾವ್ಯ ಅವರು ಆನ್ಸರ್ ಮಾಡ್ತಾರೆ. ಇಲ್ಲಿ ನಾನು ಹೇಳೋಕ್ಕೆ ಹೊರಟಿರೋದು ಏನು ಗೊತ್ತಾ, ನೀವು ಫ್ಯಾನ್ಸ್ ಆಗೋದು ತಪ್ಪಲ್ಲ, ಯಾರಿಗೆ ಬೇಕಾದರೂ ಫ್ಯಾನ್ಸ್ ಆಗ್ಬೋದು, ಬಟ್ ದಬ್ಬಾಳಿಕೆ ಮಾಡಬೇಡಿ. ಅವ್ರಿಗೆ ಅನ್ಕಂಫರ್ಟಾಗಿ ಫೀಲ್ ಆಗ್ತಿದೆ ಅಂತಂದರೆ ದಯವಿಟ್ಟು ವಿಡಿಯೋಸ್ನ ತಗೊಳಕ್ಕೆ ಹೋಗ್ಬೇಡಿ, ಆಯಿತಾ. ಫೋಟೋ ತಗೊಳಕ್ಕೆ ಹೋಗೋದು, ವಿಡಿಯೋ ಹಿಡಿಯೋಕ್ಕೆ ಹೋಗೋದು, ಅವ್ರಿಗೆ ಅನ್ಕಂಫರ್ಟಾಗಿ ಫೀಲ್ ಆಗ್ತಿದೆ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದರ ವಿರುದ್ಧ ಇಡೀ ಗಾಂಧಿನಗರವೇ ಈ ಒಂದು 2-3 ಮಂತ್ ಹಿಂದೆ ಧ್ವನಿ ಎತ್ತಿತ್ತು. ಅಂದರೆ ಸಭೆ ಸಮಾರಂಭಗಳಿಗೆ ಹೋದಾಗ ಎಲ್ಲರೂ ಕೂಡ ಫೋನಲ್ಲಿ ಬೇಕಾಬಿಟ್ಟಿಯ ಆ್ಯಂಗಲಲ್ಲಿ ವಿಡಿಯೋಸು ಫೋಟೋಸ್ನ ತಗೊಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಇದು ತುಂಬಾ ಅನ್ಕಂಫರ್ಟ್ ಫೀಲ್ ಆಗ್ತಾ ಇದೆ ಅನ್ನೋದನ್ನ ಸಪ್ತಮಿ ಗೌಡ ಅವರು ಹಾಕಿದ್ರು. ಅದ್ರ ಹಿಂದೆ ತುಂಬ ಜನ ನಟಿಯರು ಕೂಡ ಹಾಕಿದ್ರು, ತುಂಬ ಜನ ನಟಿಯರು ಹಾಕಿದ್ರು. ಅದು ಹಿರಿಯ ಕಲಾವಿದರಾಗಿರ್ಬೋದು, ಈಗಿನ ಯೂತ್ಸು ಹೀರೋಯಿನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಹಾಕಿದ್ರು, ಆಯಿತಾ. ನಮ್ಮ ದುನಿಯಾ ವಿಜಯವ್ರ ಮಕ್ಕಳು ಕೂಡ ಹಾಕಿದ್ರು, ತುಂಬ ಜನ ಹೀರೋಯಿನ್ಸ್ ಹಾಕಿದ್ರು. ನನಗೆ ಕಾವ್ಯ ಅವರ ಈ ಸ್ಟೇಟ್ಮೆಂಟ್ ನೋಡಿದಾಗ ನನಗೆ ಏನು ಅನ್ನಿಸ್ತಿದೆ ಅಂತಂದರೆ, ನೀವು ಹಾಕುವ ತಮ್ನೈಲ್ಗಳು, ನೀವು ಬರೆಯುವಂತಹ ಬರವಣಿಗೆ ನಿಜವಾಗಲೂ ಕೂಡ ಅವರಿಗೆ ತುಂಬಾ ಅನ್ಕಂಫರ್ಟ್ ಫೀಲ್ ಮಾಡುತ್ತೆ, ತುಂಬಾ ನೋವು ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಭಿಮಾನಿಗಳಾಗತ್ತೆ ತಪ್ಪಲ್ಲ, ಆದರೆ ಅಭಿಮಾನಿ ಅನ್ನೋ ನೆಪದಲ್ಲಿ, ಆಯಿತಾ, ಅವ್ರನ್ನ ಹರ್ಟ್ ಮಾಡಬೇಡಿ ಅಂತೀನಿ. ಅದೇ ರೀತಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ತಮ್ನೇಲ್ಗಳು ಕೂಡ ಅವ್ರನ್ನ ನೋವು ಮಾಡಬಾರ್ದು, ಅವರಿಗೆ ನೋಯಿಸಬಾರ್ದು. ತಪ್ಪಾದ ತಮ್ನೇಲ್ಗಳನ್ನ ಹಾಕಿರ್ತೀರಾ. ನನಗೆ ನೀವು ನಂಬ್ತಿರೋ ಇಲ್ವೋ, ನಾನು ಸತತ 2 ವರ್ಷದಿಂದ ರಿವ್ಯೂ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಫಾಲೋವರ್ಸೇ ಇಲ್ಲ. ನಾನು ಎಷ್ಟೋ ವಿಷಯಗಳನ್ನ ಓಪನ್ ಆಗಿ ಹೇಳಿರ್ತೀನಿ, ಎಷ್ಟೋ ವಿಷಯಗಳನ್ನ ತುಂಬ ಕ್ಲಿಯರಾಗಿ ಹೇಳಿರ್ತೀನಿ. ಆದರೆ ನನಗೆ ಲೈಕ್ಸು ಬರಲ್ಲ, ವ್ಯೂಸು ಬರಲ್ಲ, ಆಯಿತಾ, ಫಾಲೋವರ್ಸು ಬರಲ್ಲ. ಆದರೆ ನಾನು ಕೆಲವಷ್ಟನ್ನ ಸರ್ಚ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ, ಆಯಿತಾ. ಆ ತಮ್ನೇಲ್ಗಳಲ್ಲಿ ಏನೋ ಇರುತ್ತೆ, ಒಳಗಡೆ ಏನೋ ಇರುತ್ತೆ. ಆ ತಮ್ನೇಲ್ಗಳು ನೋಡಿದರೆ ಹಬ್ಬಬ್ಬ ಅನ್ನಂಗಿರುತ್ತೆ, ಒಳಗಡೆ ಏನೋ ಇರುತ್ತೆ. ತಪ್ಪಾದ ತಮ್ನೇಲ್ಗಳು, ತಪ್ಪಾದ ಬರವಣಿಗೆ, ಅದೆಲ್ಲ ತುಂಬ ತಪ್ಪು. ಆ ಥರ ಮಾಡಬಾರ್ದು. ಅಂಥವ್ರನ್ನೇ, ಆಯಿತಾ, ಪ್ರೇಕ್ಷಕರು ಕೂಡ ಎಕ್ಸೈಟ್ಮೆಂಟ್ನಿಂದ ಅಂಥವ್ರನ್ನ
ಅವ್ರನ್ನ ನೋಡ್ತಾರೆ ಅಂತ ವಿಡಿಯೋಗಳನ್ನ ಫಾಲೋ ಮಾಡ್ತಾರೆ ಅಂದರೆ ಆ ತಮ್ಮನೇಲೆ ಅವ್ರನ್ನ ಅಟ್ರಾಕ್ಟ್ ಮಾಡುತ್ತೆ. ಹಂಗಾಗಿ ಅದ್ರೊಳಗಡೆ ವಿಷಯ ಇಲ್ಲ ಅಂದ್ರೆ ಹೋಗಿ ನೋಡ್ತಾರೆ, ಲೈಕ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಅದೇ ನಾವು ಕರೆಕ್ಟಾಗಿ ತಮ್ಮನೇಲ್ ಹಾಕಿ ಒಳ್ಳೆಯ ಪದಗಳನ್ನು ಬಳಸಿ ತುಂಬ ನಾಜೂಕಾಗಿ ಯಾರಿಗೂ ನೋವಾಗ್ದಂಗೆ ವಿಡಿಯೋ ಮಾಡಲಿ. ನಮ್ಮ ವಿಡಿಯೋಗಳು ಮಾಡಲ್ಲ. ನೀವು ಯೋಚನೆ ಮಾಡಿ, 2 ವರ್ಷದಿಂದ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ನನಗೆ ಬರುವ ಲೈಕ್ಸ್ ಆಗಲಿ, ನನಗೆ ಬರುವ ವ್ಯೂಸ್ ಆಗಲಿ, ಆಯಿತಾ, ನಿಜವಾಗ್ಲೂ ತುಂಬಾ ಕಮ್ಮಿ. ನನಗೆ ಫಾಲೋನೂ ಮಾಡಲ್ಲ ಯಾರಿಗೂ. ಆದರೆ ಕೆಲವಷ್ಟವರು ಏನೇನೋ ತಮ್ಮನೇಲು ಆ ಬಿಗ್ ಬಾಸ್ ಸ್ಪರ್ಧಿಗಳನ್ನಂತೂ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಬಲಾತ್ಕಾರ ಮಾಡೋ ರೀತಿ ಅವರ ತಮ್ಮನೇಲ್ಗಳು ಅಷ್ಟು ಕೆಟ್ಟದಾಗಿರುತ್ತೆ, ಆಯಿತಾ. ಅದೆಲ್ಲ ನಿಜವಾಗ್ಲೂ ತುಂಬ ತಪ್ಪು, ಹಂಗೆ ಮಾಡಬಾರ್ದು. ನಾನು ಹೇಳೋದು ಏನು ಗೊತ್ತಾ, ಫ್ಯಾನ್ಸ್ ಆಗಿ ವಿಡಿಯೋಸ್ ಮಾಡಿ ಎಲ್ಲ ಮಾಡಿ ಏನು ಬೇಕಾದರೂ ಮಾಡಿ, ನಾನು ಅದೇ ರೀತಿ ಯೂಟ್ಯೂಬ್ ಕಂಟೆಂಟನ್ನು ಕ್ರಿಯೇಟ್ ಮಾಡೋರು ಹೇಳೋದಷ್ಟೇ, ನಾನು ಮಾಡಿ ತಪ್ಪಲ್ವೇ ಅಲ್ಲ. ನೀವು ಹಾಕುವ ತಮ್ಮನೇಲು, ನೀವು ಬಳಸುವ ಪದ ಇನ್ನೊಬ್ಬರನ್ನು ನೋವು ಮಾಡಬಾರ್ದು. ಏಕೆಂದರೆ ಕಾವ್ಯ ಅವರು ಆ ಸ್ಟೋರಿ ಹಾಕಿದ್ದು ನನಗೆ ಅದನ್ನು ನೋಡಿ ಅದರ ಸೂಕ್ಷ್ಮತೆ ಅರ್ಥ ಆಯಿತು. ಕಾವ್ಯಾಗ ಅದನ್ನು ನೋವು ಅರ್ಥ ಆಯ್ತು ನನಗೆ ಏನು ಗೊತ್ತಾ, ನಾನು ಕೂಡ ಒಂದು ಹೆಣ್ಮಗಳಾಗಿ ಸೂಕ್ಷ್ಮದಿಂದ ನಾನು ಮಾತಾಡ್ತೀನಿ. ಏಕೆಂದರೆ ಹೆಣ್ಮಕ್ಳುಗಳು ತುಂಬಾ ಒಂಥರ ಅವರಿಗೆ ಹರ್ಟ್ ಆಗುತ್ತೆ. ನಾವು ತಪ್ಪಾಗಿ ಮಾತಾಡ್ಬಿಟ್ರೆ ಹರ್ಟ್ ಆಗುತ್ತೆ. ಇವಾಗ ಗಿಲ್ಲಿ ಮತ್ತು ಕಾವ್ಯ ಬಗ್ಗೆ ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿರುತ್ತೆ ನೋಡಿ. ಈಗ ಗಿಲ್ಲಿ ಮತ್ತು ಕಾವ್ಯ ಬಗ್ಗೆ ಮಾತಾಡ್ತೀನಿ ಅಂತ ಇಟ್ಕೊಳ್ಳಿ, ನಾನು ಎಷ್ಟು ನಾಜೂಕಾಗಿ ಮಾತಾಡಬೇಕು ಅಷ್ಟೇ ನಾಜೂಕಾಗಿ ಮಾತಾಡ್ತೀನಿ. ನಾನು ಬಳಸುವಂತಹ ಪದಗಳು ಕೂಡ ಅಷ್ಟೇ ನಾಜೂಕಾಗಿರುತ್ತೆ. ನಾನು ಪ್ರತಿ ಸರಿ ಹೇಳೋದಷ್ಟೇ, ಗಿಲ್ಲಿ ಹೇಗೋ ಕಾವ್ಯ ಕೂಡ ಹಾಗೆ, ಅವಳನ್ನೂ ಕೂಡ ನೀವು ರೆಸ್ಪೆಕ್ಟ್ ಮಾಡಬೇಕು. ಆ ಹೆಣ್ಮಗಳು ಕೂಡ ಇನ್ನೊಬ್ಬರು ಮನೆಯ ಹೆಣ್ಮಗಳು. ಮಾತನಾಡೋತ್ತಿಗೆ ತುಂಬ ಎಚ್ಚರದಿಂದ ಮಾತನಾಡಿ. ಕಮೆಂಟ್ ಮಾಡೋತ್ತಿಗೂ ಅಷ್ಟೇ, ಕಾವ್ಯ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡುವವರು ಫಸ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನೀವೆಷ್ಟು ಸರಿ ಇದ್ದೀರಾ ಅಂತ. ಬೇರೆಯವರ ಹೆಣ್ಣು ಮಕ್ಕಳಿಗೆ ಏನೇನೋ ಕೆಟ್ಟದಾಗಿ ಕಮೆಂಟ್ ಹಾಕೋರು ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಯಾಕೆಂದರೆ ಕಾವ್ಯ ಕೂಡ ಈ ಮಟ್ಟಕ್ಕೆ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದಾಳೆ. ನಾನು ಈಗಲೂ ಅದೇ ಹೇಳೋದು, ಗಿಲ್ಲಿ ಕಾವ್ಯ ಅವರ ಫ್ರೆಂಡ್ಶಿಪ್ಪನ್ನು ಯಾರೂ ಕೂಡ ದೂರ ಮಾಡೋಕ್ಕಾಗಲ್ಲ. ಆ ಫ್ರೆಂಡ್ಶಿಪ್ಪು, ಆ ಬಾಂಡ್ ಹಂಗೆ ಇರುತ್ತೆ. ಬಟ್ ಅದನ್ನು ನೀವು ಫೋರ್ಸೇಬಲಿ ಆಗಿ ಅವ್ರನ್ನ, ಆಯಿತಾ, ಒಂದು ನೀವು ಹೇಳ್ತಿರಲ್ವ, ನೀವು ಕಾವ್ಯ ಗಿಲ್ಲಿ ಯಾವಾಗ ಮದುವೆ ಆಗ್ತಾರೆ, ಕಾವ್ಯ ಗಿಲ್ಲಿದು, ಆಯಿತಾ, ಹಾಗೆ ಹೀಗೆ ಏನೇನೋ ತಮ್ಮನೆಲ್ಗಳು ಅವು ನಮ್ಮ ತಲೆನೇ ಕೆಡುತ್ತೆ. ಆ ಥರ ತಮ್ಮನೆಲ್ಗಳು ಅದೆಲ್ಲ ತುಂಬ ತಪ್ಪು ನೋಡಿ. ಒಂದು ಮದುವೆ ಅನ್ನೋದು ಅವರ ಇಬ್ಬರಿಗೆ ಸಂಬಂಧಪಟ್ಟಿದ್ದದು. ಅವರಿಬ್ಬರು ಮನಸ್ಸುಗಳು ಬೆರಿಬೇಕು, ಅವರ ಮನಸ್ಸುಗಳು ಬೆರಿಬೇಕು, ಅವರ ಲೈಕ್ಸು ಡಿಸ್ಲೈಕ್ಸು ಇಷ್ಟ ಆಗಬೇಕು, ಅವರು ಕೆಲವಷ್ಟು ಕಾಲ ಟ್ರಾವೆಲ್ ಆಗಬೇಕು. ಆ ಫ್ರೆಂಡ್ಶಿಪ್ಪು ಲವ್ ಆಗಿ ಇನ್ನೇನು ಆಗುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ಕಾಲ ಬೇಕು. ಅಟ್ಲೀಸ್ಟ್ ಆಗಲಿಲ್ಲ ಅಂದರೂ ಕೂಡ ಅವ್ರು ಬೆಸ್ಟ್ ಫ್ರೆಂಡ್ ಆಗಿದ್ದಾರಾ, ಒಂದು ಒಳ್ಳೆ ಬಾಂಡಿಂಗ್ ಇದೆಯಾ ಅವ್ರ ಮಧ್ಯ, ಅದನ್ನು ನೋಡಿ ಖುಷಿ ಪಡಿ, ಅದನ್ನು ನೋಡಿ ತೃಪ್ತಿ ಪಡಿ ಅಂತೀನಿ. ಯಾಕೆ ಅಂದರೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಮ್ಮ ತ್ರಿವಿಕ್ರಮ್ ಅವರು ಮತ್ತು ನಮ್ಮ ಭವ್ಯ ಗೌಡವರು ಅವ್ರು ನಿಜವಾಗ್ಲೂ ಕೂಡ ತುಂಬ ಡಿಗ್ನಿಫೈ ಆಗಿ ಒಂದು ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ಆಯಿತಾ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡ್ರೇ ಅವ್ರಿಗೆ ಫ್ರೆಂಡ್ಶಿಪ್ ಇದೆ ಅಂತಲ್ಲ, ಕಾಣಿಸ್ಕೊಳ್ಳಿಲ್ಲ ಅಂದ್ರೂ ಕೂಡ ಆ ಫ್ರೆಂಡ್ಶಿಪ್ಪು ಹಾಗೆ ಮೇಂಟೈನ್ ಆಗ್ತಾ ಇದೆ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ನಿಮ್ಮ ಒಂದು ಆಸೆಗಳನ್ನು ಅವ್ರ ಮೇಲೆ ಏರಬೇಡಿ. ಅವ್ರನ್ನ ನೀವು ಒಂದು ಫ್ಯಾನ್ಸ್ ಆಗಿ ನೋಡಿ, ಆಯಿತಾ. ಅವ್ರನ್ನ ಪ್ರೀತಿ ಮಾಡ್ತೀರಾ, ಅವ್ರನ್ನ ತುಂಬಾ ಪ್ರೀತಿಯಿಂದ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳಿ. ಅವ್ರು ಏನಾದರೂ ಒಂದು ಫಿಲ್ಮ್ ಮಾಡ್ತಾ ಇದ್ದಾರಾ, ಏನೋ ಒಂದು ಸೀರೀಸ್ ಮಾಡ್ತಾ ಇದ್ದಾರಾ, ಅದೆಲ್ಲವನ್ನು ನೋಡಿ ಖುಷಿ ಪಡಿ ಅಂತೀನಿ. ಯಾಕೆಂದರೆ ನನಗನ್ಸೋ ಪ್ರಕಾರವಾಗಿ ಕಾವ್ಯ ಅವರು ಯಾವುದೋ ಒಂದು ಸೀರೀಸ್ ಮಾಡ್ತಿದ್ದಾರೆ ನನಗೂ ಕಾಣ್ತಾ ಇದೆ ನನಗೆ. ಯಾಕೆಂದರೆ ಯಮುನಾ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಯಮುನಾ ಅವರು ಕಾವ್ಯ ಅವರೊಟ್ಟಿಗೆ ಒಂದು ಫೋಟೋ ಹಾಕಿ ಒಂದು ಕ್ಯಾಪ್ಷನ್ ಕೊಟ್ಟಿದ್ರು. ಅಂದರೆ ತುಂಬ ಒಳ್ಳೆ ಹುಡುಗಿ, ನನಗೆ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ದು ತುಂಬಾ ಒಳ್ಳೆಯದು ಅನ್ನೋದನ್ನು ಹಾಕಿದ್ದಾರೆ. ಹಾಗಾಗಿ ನನಗೆ ಯಮುನಾ ಅವರು ಹೇಳೋ ಪ್ರಕಾರವಾಗಿ ನಮ್ಮ ಕಾವ್ಯ ಅವರು ಯಾವುದೋ ಒಂದು ಸೀರೀಸ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ನೋಡೋಣ, ವೆರಿ ಸೂನ್ ಅದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿದ್ರೆ ನಾನು ನಿಮಗೆ ಕೊಡ್ತೀನಿ. ನಾನು ಹೇಳೋಕ್ಕೆ ಕೊಟ್ಟಿರೋದೇನು ಗೊತ್ತಾ, ನಮಗೆಲ್ಲ, ಆಯಿತಾ, ಅಣ್ಣ ತಮ್ಮದಿರಿಗೆ ಎಲ್ಲರಿಗೂ ನಾನು ಹೇಳೋದೇನು ಗೊತ್ತಾ, ದಯವಿಟ್ಟು ಯಾರೇ ನಟ ನಟಿಯರಾಗಲಿ, ಅದು ಬಿಗ್ ಬಾಸ್ ಸ್ಪರ್ಧಿಗಳಾಗಲಿ, ಯಾರೇ ಆಗಲಿ, ಅವ್ರಿಗೆ ಅನ್ಕಂಫರ್ಟ್ ಫೀಲ್ ಆಗ್ತಿದೆ ಅಂದರೆ ದಯವಿಟ್ಟು ವಿಡಿಯೋ ತೆಗಿಯೋಕೆ ಹೋಗ್ಬೇಡಿ. ಅವ್ರಿಗೆ ಅನ್ಕಂಫರ್ಟೇಬಲ್ ಆಗೋ ತನಕ ಯಾವುದೇ ಕ್ರಿಯೇಟರ್ಸ್ಗಳು ಆ ತಮ್ನೇಲ್ಗಳನ್ನ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ಆ ತಪ್ಪಾದ ತಮ್ನೇಲ್ಗಳು, ತಪ್ಪಾದ ನೀವು ಉಚ್ಚರಿಸುವ ಪದಗಳು, ಹಾಕುವ ಪದಗಳು, ಹೆಡ್ಲೈನ್ಸು, ಆ ಟೈಟಲ್ ಟ್ಯಾಗು, ಇವೆಲ್ಲವೂ ಕೂಡ ಅವರಿಗೂ ಕೂಡ ಅನ್ಕಂಫರ್ಟ್ ಫೀಲ್ ಮಾಡುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಹಿಂಗೆ ಗೊತ್ತಾ, ನನ್ನ ವಿಡಿಯೋ ನಾನು ಕ್ಲಿಯರ್ ಆಗಿರುತ್ತೆ, ನನ್ನ ವಿಷಯ
ಕ್ಲಿಯರ್ ಆಗಿರುತ್ತೆ. ನಿನ್ನೂ ನೀವು ನಂಬ್ತಿರೋ ಇಲ್ವೋ, ನನಗೆ ನಿನ್ನೂ ತಮ್ನೇಲ್ ಮಾಡೋಕ್ಕೆ ಬರೋಲ್ಲ ಗೊತ್ತಾ. ಇನ್ನೂ ನನಗೆ ತಮ್ನೇಲ್ ಹೆಂಗೆ ಮಾಡಬೇಕು, ಯಾವ ಥರ ನಾನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಗೊತ್ತಾ. ನಾನು ಈಗ ಸ್ವಲ್ಪ ಕಲಿತಾ ಇದ್ದೀನಿ. ಮತ್ತು ನಾನು ನನ್ನ ಪದ ಬಳಕೆಯೂ ಅಷ್ಟೇ, ಎಲ್ಲೂ ಕ್ವಶನ್ ಮಾರ್ಕ್ ಆಗಿ ಎಲ್ಲೂ ಆಗಂತೆ ಈಗಂತೆ ಹಂಗಿರಲ್ಲ. ನಂದು ಸೀದಾದ ಏನಿದೆ ಅದು ಬರೆದಿರ್ತೀನಿ. ಯಾಕೆ ಅಂತಂದರೆ ನನ್ನ ಒಂದು ಮನೋಭಾವನೆ ಅದು. ಯಾಕೆಂದರೆ ನಾವು ಬರೆಯುವ ಪದಗಳು, ನಾವು ಹಾಕುವ ತಮ್ಮನೇಲಿ ಅವ್ರಿಗೆ ನೋವು ಮಾಡಬಾರ್ದು ಅನ್ನೋದು ನನಗೆ. ಕಾವ್ಯ ಅವರ ಒಂದು ಸ್ಟೋರಿ, ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು. ಪ್ಲೀಸ್ ಫ್ಯಾನ್ಸ್ ಯಾರ್ಯಾರಿದ್ದೀರ, ಅದು ಕಾವ್ಯ ಗಿಲ್ಲಿ ಫ್ಯಾನ್ಸ್ ಯಾರ್ಯಾರಿದ್ದೀರಾ, ದಯವಿಟ್ಟು ಆಯಿತಾ ಅವರಿಗೆ ನೋವು ಉಂಟಾಗುವ ರೀತಿ ಮಾಡಬೇಡಿ ಅಂತೀನಿ. ಏಕೆಂದರೆ ಅವರ ಮಧ್ಯೆ ಇರುವ ಫ್ರೆಂಡ್ಶಿಪ್ಪು, ಅವ್ರ ಮಧ್ಯೆ ಇರುವಂತಹ ಬಾಂಡು ನಿಜವಾಗ್ಲೂ ಅದು ಒಂದು ಸ್ಪೆಷಲಾಗಿದೆ ಅಂದರೆ ಅದನ್ನು ಸ್ಪೆಷಲಾಗಿ ಇರೋಕ್ಕೆ ಬಿಡಿ. ಒಂದು ಪ್ರೈವೇಟಾಗಿದೆ ಅಂದರೆ ಪ್ರೈವೇಟಾಗಿ ಇರೋಕ್ಕೆ ಬಿಡಿ. ಅದನ್ನು ನೀವು ಏನೇನೋ ಕಲ್ಪನೆಗಳನ್ನ ಮಾಡಿಕೊಂಡು ಏನೇನೋ ಹಾಕಿ ಅವ್ರನ್ನ ಅಂಬಾರಸ್ ಮಾಡಬೇಡಿ, ಅವರಿಗೆ ಮುಜುಗರ ಉಂಟು ಮಾಡಬೇಡಿ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.